ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಭಾನುವಾರದ ಹರಟೆಗೆ ಸ್ವಾಗತ. ಸ್ನೇಹಿತರೆ, ಒಂದು ವರ್ಷದ ಹಿಂದೆ ನಡೆದಂಥ ಘಟನೆಗೆ ಒಂದು ತಾರ್ಕಿಕವಾದಂಥ ಅಂತ್ಯ ಮತ್ತು ಅದಕ್ಕೊಂದು ಸ್ವರೂಪ ಲಭ್ಯ ಆಗ್ತಾ ಇದೆ. ಇದು ನ್ಯೂಯಾರ್ಕ್ನ ಕೋರ್ಟಿನಲ್ಲಿ ನಡೆದಂಥ ಘಟನೆ. ಯಾವ ರೀತಿಯ ಅನಾಹುತಕ್ಕೆ ಅಮೇರಿಕ ಈಡಾಗ್ತಾ ಇತ್ತು ಅನ್ನುವುದಕ್ಕೆ ಇದಕ್ಕಿಂತ ಜ್ವಲಂತ ಸಾಕ್ಷಿ ನಿಮಗೆ ನಿದರ್ಶನ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ನಿನ್ನೆ ಇಲ್ಲ ಮೊನ್ನೆ ಶುಕ್ರವಾರ ದಿವಸ ಕೋರ್ಟ್ನಲ್ಲಿ ಒಬ್ಬ ವ್ಯಕ್ತಿ ತನ್ನ ತಪ್ಪನ್ನು ಒಪ್ಕೋತಾನೆ. ಏನು ತಪ್ಪು? 9/11 ಏನು ಸಂಭವಿಸಿತ್ತು ಟ್ವಿನ್ ಟವರ್ ಮೇಲೆ ಅಮೆರಿಕಾದಲ್ಲಿ, ಅದೇ ರೀತಿಯಾದಂಥ ದಾಳಿಯನ್ನು ಮಾಡಲಿಕ್ಕೆ ಸಂಪೂರ್ಣವಾದ ತಯಾರಿಯನ್ನು ಈ ವ್ಯಕ್ತಿ ಮಾಡಿಕೊಂಡಿರ್ತಾನೆ. ಅಕ್ಟೋಬರ್ 7, 2026 ಇದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಂಡಿರ್ತಾನೆ. ಹೆಸರು ಮೊಹಮ್ಮದ್ ಶಹಜೇಬ್ ಖಾನ್. ಮೊಹಮ್ಮದ್ ಶಹಜೇಬ್ ಖಾನ್ ಉರ್ಫ್ ಅಂತ ಬರೋದು ಪಾಕಿಸ್ತಾನಲ್ಲಿ ಮಾತ್ರ. ಉರ್ಫ್ ಜಡ್ಡೋ ಅಂತ ಆತನ ಹೆಸರು. ಈ ಜಡ್ಡೋ ನ್ಯೂಯಾರ್ಕಿನ ಬ್ರೂಕ್ಲಿನ್ನಲ್ಲಿರುವಂಥ ಜೂಯಿಷ್ ಸೆಂಟ್ರ್ ಏನಿದೆ, ಅಂದರೆ ಯಹೂದಿಗಳ ಸೆಂಟ್ರ್ ಏನಿದೆ, ಅದರ ಮೇಲೆ ಭಾಳ ದೊಡ್ಡದಾದಂಥ ದಾಳಿಯನ್ನು ನಡೆಸಿ ಅಕ್ಟೋಬರ್ 7, 2023 ಯಾವ ಅನಾಹುತ ಸಂಭವಿಸಿತ್ತಲ್ಲ ಅದರ ಪ್ರತಿಕ್ರಿಯೆಯಾಗಿ ತನ್ನ ಈ ಒಂದು ಉಗ್ರ ಕೃತ್ಯವನ್ನು ನಡೆಸಬೇಕು ಅಂತ ತೀರ್ಮಾನ ಮಾಡಿರ್ತಾರೆ. ಆತನನ್ನು ಬಂಧಿಸಿ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿರುತ್ತೆ. ಮೂಲತಃ ಈತ ಪಾಕಿಸ್ತಾನಿ ನ್ಯಾಷನಲ್. ಐಸಿಸ್ನ ಸಂಪರ್ಕ ಇರುತ್ತೆ. ಐಸಿಸ್ನ ಸಂಪರ್ಕವನ್ನು ಇಟ್ಟುಕೊಂಡು ಈತ ಅಲ್ಲಿ ಸಂಘಟನೆಯನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿರ್ತಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಜನರನ್ನ ಈ ಸಂಘಟನೆಗೆ ಸೇರಿಸ್ಕೊಂಡಿರ್ತಾನೆ. ಈ ಕಾರ್ಯಾಚರಣೆ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿರ್ತಾನೆ. ಬಂದು ನ್ಯೂಯಾರ್ಕಲ್ಲಿ ಇಂಥೊಂದು ಕೆಲಸವನ್ನು ಮಾಡಬೇಕು ಅಂತ ಕೆನಡಾದಲ್ಲಿ ಕೂತ್ಕೊಂಡು ಆಪರೇಟ್ ಮಾಡ್ತಾ ಇರ್ತಾನೆ. ಈ ವ್ಯಕ್ತಿ ಸ್ವತಃ ತಾನೇ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ. ಇದನ್ನು ಜೂಯಿಷ್ ಸೆಂಟ್ರಲ್ಲಿ ಮಾಡಬೇಕು ಅನ್ನುವಂಥ ತನ್ನ ಇರಾದೆಯನ್ನು ಮತ್ತು ಅದಕ್ಕಿದ್ದಂಥ ಬ್ಲೂ ಪ್ರಿಂಟನ್ನು ಸಂಪೂರ್ಣವಾಗಿ ಅಲ್ಲಿಯ ಕೋರ್ಟ್ ಮುಂದೆ ಹಾಜರುಪಡಿಸ್ತಾನೆ. ಅಟಾರ್ನಿ ಜನರಲ್ ಅದನ್ನು ಮಾನ್ಯ ನ್ಯಾಯಾಧೀಶರ ಮುಂದೆ ಇಡ್ತಾರೆ. ಯಾಕೆ ಈ ವಿಷಯವನ್ನು ಭಾನುವಾರದ ಹರಟೆಯಲ್ಲಿ ಪ್ರಸ್ತಾಪ ಮಾಡಿದೆ ಅಂದರೆ, ಇಡೀ ಪಾಕಿಸ್ತಾನದ ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿಯನ್ನು ನೋಡಿದರೆ ಅದರ ದ್ವೇಷದ ಮನೋಭಾವ ಇರೋದು ಎರಡು ಸಮುದಾಯಗಳು. ಒಂದು ಇಸ್ರೇಲಿ ಯಹೂದಿಗಳು, ಇನ್ನೊಂದು ಭಾರತದ ಹಿಂದೂಗಳು. ಇವರನ್ನು ಟಾರ್ಗೆಟ್ ಮಾಡಿಕೊಂಡು ಹೇಗಾದರೂ ಮಾಡಿ ಅವರನ್ನು ನಾಶ ಮಾಡಬೇಕು ಅನ್ನುವಂಥ ಅವರ ಏಕಮೇವ ಹೈಡನ್ ಅಜೆಂಡಾ ಏನಿದೆ, ಅದರ ಕಾರ್ಯರೂಪಕ್ಕೆ ಏನು ಬೇಕಾದರೂ ಮಾಡಲಿಕ್ಕೆ ಇವರು ಸಿದ್ಧರಿರ್ತಾರೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗುತ್ತೆ. ನಿನ್ನೆ ನಾನು ಇಸ್ರೇಲ್ ಬಗ್ಗೆ ಹೇಳಿದಂಥ ಅಲ್ಲಿಯ ರಕ್ಷಣಾ ಸಚಿವನ ಹೇಳಿಕೆಯನ್ನು ತಮಗೆ ತೋರಿಸಿದೆ. ಆತ ಈಗ ಸಂಧಾನಕಾರರಾಗಿರುವಂಥ ಪಾಕಿಸ್ತಾನ ಅತ್ಯಂತ ಸಂದಿಗ್ಧಾವಸ್ಥೆಯಲ್ಲಿ, ಯಾವಾಗ ಯುದ್ಧ ವಿರಾಮದ ಕುರಿತಾಗಿ ಚರ್ಚೆ ನಡೆಯಬೇಕು ಇಸ್ಲಾಮಾಬಾದ್ನಲ್ಲಿ, ಆ ಸಂದರ್ಭದಲ್ಲಿ ಇಸ್ರೇಲನ್ನು ಮುಗಿಸಬೇಕು, ಅವರಿಗೆ ನರಕ ತೋರಿಸಬೇಕು, ಸುಟ್ಟು ಹಾಕಬೇಕು, ಇದೊಂದು ಎವಿಲ್ ಕಂಟ್ರಿ ಅಂತ ಹೇಳ್ತಾನೆ ಅಂದರೆ, ಆಂತರ್ಯದಲ್ಲಿ ಇವರಿಗೆ ಯಾವ ಮಟ್ಟಿನ ದ್ವೇಷ ಅವರಲ್ಲಿ ಹೊಗೆ ಆಡ್ತಾ ಇದೆ ಅನ್ನೋದನ್ನು ಆಲೋಚನೆ ಮಾಡಬೇಕು. ಈ ಮಧ್ಯೆ ಅಲ್ಲಿ ನಡೆದಂಥ ಬೆಳವಣಿಗೆಯನ್ನು ನೋಡಿ. ಇಸ್ಲಾಮಾಬಾದ್ನಲ್ಲಿ ಮೊದಲು ಇರಾನ್ ಹೇಳುತ್ತೆ, ಇಲ್ಲ ನಾನು ಶಾಂತಿ ಸಂಧಾನಕ್ಕೆ ನಾನು ಹೋಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳುತ್ತೆ. ತದನಂತರ ಅಬ್ಬಾಸ್ ಅರಾಗ್ಚಿ ಒಂದು ವಿಶೇಷ ವಿಮಾನದಲ್ಲಿ, ಜೊತೆಗೆ ಶಿಷ್ಟಾಚಾರದ ವಿಮಾನಗಳನ್ನ ಇಟ್ಕೊಂಡು ಬಂದು ಇಸ್ಲಾಮಾಬಾದ್ನಲ್ಲಿ ಇಳ್ತಾರೆ. ಅದಕ್ಕಿಂತ ಮುಂಚೆ ಹಿಂದಿನ ದಿವಸ JD ವ್ಯಾನ್ಸ್ ಬಂದು ಇಸ್ಲಾಮಾಬಾದ್ನಲ್ಲಿ ತಂಗ್ತಾರೆ. ಆಮೇಲೆ ಈ ಸಂಧಾನದ ಮಾತುಕತೆ ಇದಾವಲ್ಲ, ಭಾಳ ವಿಶಿಷ್ಟವಾಗಿರ್ತವೆ ಮತ್ತು ವಿಲಕ್ಷಣವಾಗಿರ್ತವೆ. ಏನಂದರೆ, ಸಂಧಾನ ಅಂದ ತಕ್ಷಣ ಇಬ್ಬರು ಎದುರು ಬದ್ರು ಕೂತ್ಕೊಂಡು ಮಾತಾಡೋದಾಗಿರೋದಿಲ್ಲ. ಎರಡು ದೇಶಗಳ ಮಧ್ಯೆ, ಅದು ಯುದ್ಧದ ಸಂದರ್ಭದಲ್ಲಿ ಉಭಯ ದೇಶಗಳ ಮಾತುಕತೆ ಹೇಗಿರುತ್ತೆ ಅಂದರೆ, ಒಂದು ಕೊಠಡಿಯಲ್ಲಿ ಒಂದು ದೇಶದ ಡೆಲಿಗೇಷನ್ ಏನಿದೆ ಅವರು ಇರ್ತಾರೆ, ಮತ್ತೊಂದು ಕೊಠಡಿಯಲ್ಲಿ ಇನ್ನೊಂದು ದೇಶದ ಆ ಡೆಲಿಗೇಷನ್ ಏನಿದೆ ಆ ಪ್ರತಿನಿಧಿಗಳಿರ್ತಾರೆ, ಅವರು ಇರ್ತಾರೆ. ಮಧ್ಯದಲ್ಲಿ ಸಂಧಾನಕಾರರಂಥ ಯಾವ ರಾಷ್ಟ್ರದಲ್ಲಿ ಯಾರು ನಿರ್ವಹಿಸ್ತಾ ಇರ್ತಾರೋ ಅವ್ರು ಇಲ್ಲಿ ಹೋಗಿ ಷರತ್ತುಗಳನ್ನೆಲ್ಲ ಪಟ್ಟಿ ಮಾಡ್ಕೋತಾರೆ. ಇದಕ್ಕೆ ತಮ್ಮ ಇಂಗಿತ ಏನು ಅಂತ ಕೇಳ್ತಾರೆ. 1, 2, 3, 4 ಯಾವುದು ಒಪ್ಪಿಗೆ ಇದೆ, ಯಾವುದು ಒಪ್ಪಿಗೆ ಇಲ್ಲ, ಯಾವುದಕ್ಕೆ ರಿಯಾಯಿತಿ ಕೊಡಬೇಕು, ಯಾವುದಕ್ಕೆ ವಿನಾಯಿತಿ ಕೊಡಬಾರ್ದು, ಅದನ್ನೆಲ್ಲ ಪಟ್ಟಿ ಮಾಡ್ಕೊಂಡು ಯಾವುದನ್ನು ಒಪ್ಪಿದ್ದಾರೆ ಯಾವುದನ್ನು ಒಪ್ಪಿಲ್ಲ ತೊಗೊಂಡು ಇನ್ನೊಂದು ರೂಮ್ಗೆ ಹೋಗ್ತಾರೆ. ಆ ರೂಮ್ನಲ್ಲಿ ಕೂತ್ಕೊಂಡು ಅವ್ರು ಕೊಟ್ಟದ್ದನ್ನು ತೊಗೊಂಡು ಇವ್ರ ಜೊತೆ ಮಾತುಕತೆ ನಡೆಸ್ತಾರೆ. ಕೊನೆಗೆ ಹೇಗೆ ಬರುತ್ತೆ ಸ್ಥಿತಿ ಅಂತಂದರೆ, ಎರಡನ್ನೂ ಬೆರೆಸಿ ಅದರಲ್ಲಿ ಕೊನೆಗೆ 2-3 ಮಾತ್ರ ಇವು ಸಂಧಾನ ಆಗುವುದಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಎದುರು ಬದುರಾಗಿ ಕೂರಿಸಿ ಮಾತುಕತೆ ಆಡಿ ಈ ಒಟ್ಟು ಸಂಧಾನದ ಫಲಶ್ರುತಿ ಏನು ಅನ್ನುವುದನ್ನು ಹೇಳಲಾಗತ್ತೆ.
ದುರಂತ ಏನಂದರೆ, ವಿಪರ್ಯಾಸ ಏನು ಅಂದರೆ, ಈಗ ಏನು ಮಾತುಕತೆ ನಡೀತಾ ಇದೆ ಇದು ಹೇಗಿದೆ ಅಂದರೆ, ಒಬ್ಬ ವ್ಯಕ್ತಿ ಸಂಧಾನಕಾರರಾಗಿ ಮೊದಲು ಮಾತುಕತೆಗೆ ಶುರು ಮಾಡಲಿಕ್ಕೆ ಎರಡು ದೇಶಗಳನ್ನ ಒಪ್ಪಿಸ್ಲಿಕ್ಕೆ ಹೋಗ್ತಾನೆ ಅಂದ್ಕೊಳ್ಳಿ. ಮೊದಲೇ ದೇಶದವ್ರಿಗೆ ಹೇಳ್ತಾನೆ ಏನೂ ಇಲ್ಲ, ನಾನು ಹೇಳ್ದಂಗೆ ಅವ್ರು ಕೇಳ್ತಾರೆ, ನೀವು ಬಂದ್ಬಿಡು ಅಂತ ಹೇಳೋದು. ಇನ್ನೊಂದು ದೇಶದವ್ರ ಬಳಿ ಹೋಗ್ತಾನೆ, ನೀನೇನು ತಲೆ ಕೆಡ್ಸ್ಕೊಬೇಡ, ನಾನು ಮಾತಾಡ್ತೀನಿ, ನಾನು ಹೇಳಿದ್ರೆ ಅವ್ರು ಒಪ್ತಾರೆ ಅಂತ ಅವ್ರನ್ನ ಕರ್ಸ್ಕೊಳ್ದು. ಇಬ್ಬರನ್ನೂ ಕರ್ಸ್ಕೊಂಬಂದು ಇಬ್ಬರನ್ನೂ ಡಾರ್ಕ್ನಲ್ಲಿಟ್ಟು, ಕತ್ತಲೆಯಲ್ಲಿಟ್ಟು, ತನ್ನ ಅಜೆಂಡಾ ಏನಿದೆ, ತನ್ನ ನೇತೃತ್ವದಲ್ಲಿ ಆಗಿದೆ ಅನ್ನೋದನ್ನು ಸಾಬೀತುಪಡಿಸಲಿಕ್ಕೆ ಆತ ಇನ್ನಿಲ್ಲದ ಹರಸಾಹಸವನ್ನು ಪಡ್ತಾನೆ. ಎರಡೂ ಕಡೆಯ ಪಾರ್ಟಿಗಳು ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿರೋದಿಲ್ಲ. ಉದಾಹರಣೆಗೆ ನೀವು ಡೊನಾಲ್ಡ್ ಟ್ರಂಪ್ ಅವರ ವಕ್ತಾರೆ ನಿನ್ನೆ ವೈಟ್ ಹೌಸ್ನಲ್ಲಿ ಹೇಳಿದಂಥ ಮಾತುಕತೆಯನ್ನು ಕೇಳಿ. ಆ ವಕ್ತಾರೆ ನ್ಯಾಷನಲ್ ಟೆಲಿವಿಷನ್ನಲ್ಲಿ ಅಮೇರಿಕಾದಲ್ಲಿ ಹೇಳ್ತಾರೆ, ಇರಾನ್ ಕೊಟ್ಟಂಥ 10ಕ್ಕೆ 10 ನಿಬಂಧನೆಗಳು ಒಪ್ಪಿಗೆ ಇಲ್ಲ, ಅದನ್ನು ಕಸದ ಬುಟ್ಟಿಗೆ ಎಸೆದಿದ್ದೇನೆ ಅಂತ ಅಮೇರಿಕೆಯ ಅಧ್ಯಕ್ಷರು ಹೇಳಿದ್ದಾರೆ ಅನ್ನುವಂಥ ಮಾತನ್ನು ಆ ವಕ್ತಾರೆ ಹೇಳ್ತಾರೆ. ಇರಾನ್ ಹೇಳುತ್ತೆ, ನಾನು ಏನು ನಿಬಂಧನೆಗಳನ್ನು ಕೊಟ್ಟಿದ್ದೀನೋ ಆ ನಿಬಂಧನೆಗಳನ್ನು ಒಪ್ಪಿದರೆ ಮಾತ್ರ ನಾನು ಈ ಯುದ್ಧವನ್ನು ನಿಲ್ಲಿಸ್ಲಿಕ್ಕೆ ತಯಾರಿದ್ದೀನಿ, ಇಲ್ಲದೆ ಹೋದ್ರೆ ನಾನು ಇದರಲ್ಲಿ ಒಂದೇ ಒಂದನ್ನು ನೀವು ಇಲ್ಲ ಅಂದರೂ ಕೂಡ ನಾನು ಮಾತುಕತೆಗೆ ಸಿದ್ಧನಿಲ್ಲ ಅಂತ ಆತ ಸ್ಪಷ್ಟವಾಗಿ ಹೇಳ್ತಾರೆ. ಅಷ್ಟೇ ಅಲ್ಲ, ಮಾತುಕತೆಗೆ ನಾವು ಹೊರಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಇರಾನ್ ಹೇಳಿರುತ್ತೆ. ಎಂಥ ವಿಚಿತ್ರ ಸಂದಿಗ್ಧ ಸಂದರ್ಭ ನೋಡಿ. ಜಗತ್ತು ಕಣ್ಣೆವೆ ತೆರ್ಕೊಂಡು ಕಾಯ್ಕೊಂಡು ಕೂತಿದೆ, ಏನಾಗುತ್ತೆ ಫಲಶ್ರುತಿ ಇದ್ರದ್ದು ಅಂತ ಕಾಯ್ತಾ ಇರುತ್ತೆ. ಏಕೆಂದರೆ ಇಡೀ ಜಗತ್ತಿನ ಮೇಲೆ ಇದರ ಪ್ರಭಾವ ಬೀರ್ತಾ ಇರುತ್ತೆ. ಎರಡನೆಯದಾಗಿ, ಎರಡು ರಾಷ್ಟ್ರಗಳು ಯುದ್ಧವನ್ನು ಮಾಡುವುದರಿಂದ ಸುತ್ತಮುತ್ತಲಿರುವಂಥ ಪ್ರದೇಶದಲ್ಲಿರುವಂಥ ಇತರ ರಾಷ್ಟ್ರಗಳು ಇದರಿಂದ ಇನ್ನಿಲ್ಲದ ಹಾಗೆ ಕನ್ನಲಬೇಕಾದಂಥ ಪರಿಸ್ಥಿತಿ ಬಂದಿರುತ್ತೆ. ಆ ರಾಷ್ಟ್ರಗಳು ಕೂಡ ಈ ಮಾತುಕತೆಯ ಫಲಶ್ರುತಿಯನ್ನು ಅಂತ ನೋಡ್ತಾ ಇರ್ತವೆ. ಈ ಮಧ್ಯೆ ಈ ರೀತಿ ಸುಳ್ಳುಗಳನ್ನು ಹೇಳ್ತಾ ಒಬ್ಬರಿಗೊಬ್ಬರು ಯಾವುದೇ ರೀತಿಯಾದಂಥ ಸಂಧಾನಕ್ಕೆ ಬರಲಾರದಂಥ ಸ್ಥಿತಿಯಲ್ಲಿದ್ದು ಮಾತುಕತೆ ಆಡ್ತೀನಿ ಅಂತ ಸುಳ್ಳು ಹೇಳುವ ಮೂಲಕ ಸಮಯವನ್ನು ವ್ಯರ್ಥಗೊಳಿಸುವುದು ಮತ್ತು ಜಗತ್ತನ್ನು ಕತ್ತಲೆಯಲ್ಲಿಡೋದಿದೆಯಲ್ಲ, ಇದು ಮಹಾಪರಾಧ ಅಂತ ಯಾರಿಗೂ ಅನ್ನಿಸ್ತಾ ಇಲ್ಲ. ಅದು ನಂಗೆ ಅಚ್ಚರಿಯಾಗುತ್ತೆ. ಅದಕ್ಕಿಂತ ದೊಡ್ಡ ಚರ್ಚೆ ಮಾಡಲೇಬೇಕಾದ ವಿಚಾರ ಏನು ಗೊತ್ತಾ, ಇದಕ್ಕೆ ಈ ಜಲಮಾರ್ಗ ಅಂತಾರಲ್ಲ, ಈ ಜಲಮಾರ್ಗವನ್ನು ಏನಂತ ಕನ್ಸಿಡರ್ ಮಾಡಲಾಗತ್ತೆ ಅಂತಂದರೆ, ಇದನ್ನು ಗ್ಲೋಬಲ್ ಅಸೆಟ್ಸ್ ಅಂತ ಕನ್ಸಿಡರ್ ಮಾಡಲಾಗತ್ತೆ. ಯಾವುದೇ ಒಂದು ಜಲಮಾರ್ಗ ಇದ್ದರೆ ಅದು ಪ್ರಾಕೃತಿಕವಾಗಿ ಆಗಿರುವಂಥದ್ದು. ಅದು ಈ ಈಜಿಪ್ಷಿಯನ್ ಸುಯೇಜ್ ಕಾಲುವೆ ಬಿಟ್ಬಿಡಿ, ಬೇರೆ ಕಡೆ ಇರುವಂಥ ಕಾಲುವೆಗಳಿದ್ದಾವೆ, ಅವು ತಂತಾನೆ ಮೊರಕ್ಕೋ, ಸ್ಟ್ರೇಟ್ ಆಫ್ ಮೊರಕ್ಕೋ ಇರ್ಬೋದು, ಬೇರೆ ಬೇರೆ ಯಾವುದೇ ಆಗಿದ್ದರೂ ಕೂಡ ಅದು ಇಟ್ ಈಸ್ ಅ ಗ್ಲೋಬಲ್ ಅಸೆಟ್. ಅದು ಅದರ ಮೇಲೆ ನೀವು ಯಾರೂ ಆಧಿಪತ್ಯವನ್ನು ಸಾಧಿಸುವ ಹಾಗಿಲ್ಲ, ಹಕ್ಕನ್ನು ಹೇಳಬೇಕಾಗಿಲ್ಲ, ಸ್ವಾಮಿತ್ವವನ್ನು ಮಾಡಬೇಕಾಗಿಲ್ಲ, ಮತ್ತು ಅದರ ಮೇಲೆ ನೀವು ಟೋಲನ್ನು ಹೇರಬೇಕಾಗಿಲ್ಲ. ಯಾಕೆ ನಿಮಗೆ ಸಂಬಂಧಪಡಲಾರದ ವಿಚಾರ ಅದು. ಒಂದು ವೇಳೆ ಆ ರೀತಿ ನೀವು ನಿಮ್ಮ ಭಾಗದಲ್ಲಿ ಪಾಸ್ ಆಗ್ತಾ ಇದೆ, ನಂಗೆ ದುಡ್ಡು ಕೊಟ್ಟು ಹೋಗಿ ಅಂತ ಇದ್ದೀರಂದರೆ, ನೀವು ಬೆದರಿಕೆಯ ತಂತ್ರದ ಮೂಲಕ ಉಗ್ರತೆಯನ್ನು ಅವರ ಮೇಲೆ ಹೇರುವ ಮೂಲಕ ಹಫ್ತಾ ವಸೂಲಿ ಮಾಡ್ತಾ ಇದ್ದೀರಿ, ಸುಪಾರಿ ತೆಗೆದುಕೊಂಡಿದ್ದೀರಿ ಅಂತ ಅರ್ಥವೇ ವಿನಃ ನಿಮಗೆ ವಿಶ್ವಸಂಸ್ಥೆಯ ಕಾಯ್ದೆಯ ಪ್ರಕಾರ, ಅನುಸೂಚಿಯ ಪ್ರಕಾರ ಆ ರೀತಿ ದುಡ್ಡನ್ನು ಯಾವ ರಾಷ್ಟ್ರಗಳು ಕೂಡ ಅದೇ ರೀತಿ ವಸೂಲಿ ಮಾಡೋ ಹಾಗೇ ಇಲ್ಲ. ಆದರೆ ಇದ್ದಕ್ಕಿದ್ದಾಗಿ ಫೆಬ್ರವರಿ 28ರಿಂದ ಹೊಸ ರಾಗವನ್ನು ಆಡೋಕ್ಕೆ ಶುರು ಮಾಡುತ್ತೆ ಇರಾನ್ ಹೇಳುತ್ತೆ, ಇದು ನಾನೇ ನನ್ನ ಅಧಿಪತ್ಯದಲ್ಲಿ ಇಟ್ಕೊಂಡಂಥ ಜಲಸುರಂಗ, ಇದು ಜಲಮಾರ್ಗ, ಇದು ನನ್ನ ಹೇಳ್ದಂಗೆ ನೀವು ಕೇಳಬೇಕು ಅಂತ ಅದ್ರ ಮೇಲೆ ಇದ್ದಕ್ಕಿದ್ದ ಹಾಗೆ ದಬಾವಣೆಯನ್ನು ಒಟ್ಟತ್ತೆ. ಖಾಲಿ ಮಾಡಿಕೊಡಿ ಅಂತ ಅದಕ್ಕೆ ಉಳಿದ ರಾಷ್ಟ್ರಗಳು ರಿಕ್ವೆಸ್ಟ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತವೆ. ಯಾವ ಜಲಮಾರ್ಗದ ಮೇಲೆ ಇರಾನ್ನ ಸ್ವಾಮಿತ್ವವೇ ಇಲ್ಲವೋ ಅಂಥ ಸ್ವಾಮಿತ್ವವನ್ನು ಸ್ವತಃ ಉಳಿದ ರಾಷ್ಟ್ರಗಳು ಅದರ ಮೇಲೆ ಹೇರಿ, ಹೌದು ನಿನ್ನ ಜಾಗ ಇದು, ಇದನ್ನು ಖಾಲಿ ಮಾಡುವಂತ ಹೇಳುವ ರೀತಿಯಲ್ಲಿ ಅಪ್ರೋಚ್ ಮಾಡ್ತವೆ. ಅಂದರೆ ಇಟ್ ಈಸ್ ಅ ಬಿಗ್ ಬ್ಲಂಡರ್ ವಿಚ್ ಹ್ಯಾಸ್ ಡನ್ ಇನ್ ದಿಸ್ ಜಿಯೋಪಾಲಿಟಿಕಲ್ ಇಶ್ಯೂ ಅಂತ ನನಗನ್ಸೋದು. ಹೇಳ್ಬೋದಿತ್ತು ಅವಾಗ, ಇಟ್ ಈಸ್ ಅ ಗ್ಲೋಬಲ್ ಅಸೆಟ್, ಯಾರ್ದು ಅದ್ರ ಮೇಲೆ ಹಕ್ಕಿಲ್ಲ. ಯಾರು ಬಂದು ಈ ರೀತಿ ನೀವು ಫಿರಂಗಿಗಳನ್ನು ಇಟ್ಕೊಂಡು ಅದರ ಮೇಲೆ ಸ್ವಾಮಿತ್ವವನ್ನು ಮಾಡ್ಬೇಕಂತ ಮಾಡಿದ್ರೆ ಜಗತ್ತಿನ ಇತರ ರಾಷ್ಟ್ರಗಳೆಲ್ಲ ಸೇರಿ ಅವ್ರನ್ನ ಸದೆ ಬಡಿತೀವಿ ನಾವು. ಇದು ಐರೋಪ್ಯ ರಾಷ್ಟ್ರ ಇರಬಹುದು, ಏಷ್ಯನ್ ರಾಷ್ಟ್ರಗಳಿರಬಹುದು, ಯಾವುದೇ ರಾಷ್ಟ್ರ ಇರ್ಬೋದು, ಎಲ್ಲರೂ ಒಗ್ಗಟ್ಟಾಗಿ ಯಾರ್ಯಾರು ಆ ಮೂಲಕ ಪಾಸ್ ಆಗ್ತೀವೋ ನಾವು, ಆ ಇಷ್ಟೂ ದೇಶಗಳು ಸೇರಿ ನಿಮ್ಮನ್ನು ಸದೆ ಬಡಿಬೇಕಾದ ಅನಿವಾರ್ಯತೆ ಬರುತ್ತೆ ಅಂತ ಒಗ್ಗಟ್ಟಿನಲ್ಲಿ ಹೇಳಬೇಕಾದ ಸಂದರ್ಭದಲ್ಲಿ ಜಲಮಾರ್ಗವನ್ನು ಬಿಟ್ಟು ಕೊಡಿ ಅಂತ ಕೇಳೋದಿದೆಯಲ್ಲ, ಅಲ್ಲೇ ಮೂಲ ಮಿಸ್ಟೇಕ್ ಆಗಿದ್ದೇ ಆ ಹಂತದಲ್ಲಿ ಅಂತ ನನಗನ್ನಿಸೋದು. ನಾವು ಎಕ್ಸ್ಪರ್ಟ್ಸ್ ಅಲ್ಲದೆ ಹೋದರೂ ಕನಿಷ್ಠ ಓದಿರುವುದರಿಂದ ಅರ್ಥವಾಗುವಂಥ ವಿಚಾರ. ಇನ್ನು ಮಜಾನ್ ನೋಡಿ, ಇಸ್ಲಾಮಾಬಾದ್ಗೆ ಬಂದು ಇಳ್ತಾರೆ, ಆ ಕಡೆಯಿಂದ ಅಬ್ಬಾಸ್ ಅರಾಗ್ಚಿ ಬಂದು ಇಳ್ತಾರೆ. ಅಬ್ಬಾಸ್ ಅರಾಗಚಿಯನ್ನು ಅಲ್ಲಿ ಮುಲ್ಲಾ ಮನೀರ್ ಹೋಗಿ ಕರ್ಕೊಂಬಂದಿರೋದು, ಆತನನ್ನು ಶಿಷ್ಟಾಚಾರದ ಮೂಲಕ ಆತ ಪ್ರೋಟೋಕಾಲ್ ಕೊಟ್ಟು. ಅಬ್ಬಾಸ್ ಅರಾಗಚಿ ಮಹಾನ್ ಚತುರಾತಿ ಚತುರ, ಉಗ್ರ, ಮತಾಂಧ, ಯಾವುದೇ ಕಾರಣಕ್ಕೂ ಬಗ್ಗುವಂಥ ಮನಸ್ಥಿತಿಯಲ್ಲೇ ಇಲ್ಲ. ಆ ಕಡೆಯಿಂದ ಜೆ ಡಿ ವ್ಯಾನ್ಸನ್ನು
ಶಾಬಾಜ್ ಶರೀಫ್ ಹೋಗಿ ಏರ್ಪೋರ್ಟ್ನಿಂದ ಕರ್ಕೊಂಬರ್ತಾರೆ. ಮಜಾ ಅಂದರೆ ಜೆ ಡಿ ವ್ಯಾನ್ಸ್ನಿಂದ ಈ ಕೆಲಸ ಸಾಧ್ಯ ಇಲ್ಲ ಅನ್ನೋದು ಡೊನಾಲ್ಡ್ ಟ್ರಂಪ್ಗೆ ಸ್ಪಷ್ಟವಾಗಿ ಗೊತ್ತಿದೆ. ಆತ ಏನೇ ಇದ್ದರೂ ಡೊನಾಲ್ಡ್ ಟ್ರಂಪ್ ಏನು ಹೇಳ್ತಾರೋ ಅದನ್ನು ಪಾಲಿಸಬೇಕೇ ವಿನ ಆತ ಸ್ವಂತ ಬುದ್ಧಿಯನ್ನು ಉಪಯೋಗಿಸುವಂಥ ಯಾವುದೇ ರೀತಿಯಾದಂಥ ಶಕ್ತಿಯು ಮತ್ತು ಆ ಸಾಮರ್ಥ್ಯವೂ ಮತ್ತು ಆತನಿಗೆ ಪವರು ಮೂರೂ ಇಲ್ಲ. ಈ ಕಡೆ ಬಂದರೆ ಈ ಕಡೆ ಅಬ್ಬಾಸ್ ಅರಗಾಚಿ, ಅಲ್ಲಿ 2 ರೀತಿಯ ಪವರ್ ಸೆಂಟರ್ ಇದ್ದಾವೆ ಇರಾನ್ನಲ್ಲಿ. ಒಂದು IRGC ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡು, ಮತ್ತೊಂದು ಅಲ್ಲಿಯ ಸೈನ್ಯ. ಎರಡನ್ನೂ ನಿಭಾಯಿಸಿ ಅಮೇರಿಕೆಗೆ ಧಮಕಿ ಹಾಕುವಷ್ಟು ಈ ಅಬ್ಬಾಸ್ ಅರಗಾಚಿ ಚತುರ ಈತ, ಮತಾಂಧ. ಅವರಿಬ್ಬರನ್ನ ನೋಡಿ, ಒಬ್ಬ ಮತಾಂಧ ಇನ್ನೊಬ್ಬ ಮತಾಂಧನನ್ನು ಕರ್ಕೊಂಬರ್ಲಿಕ್ಕೆ ಹೋಗ್ತಾನೆ, ಆಸಿಮ್ ಮುನೀರ್ ಮತ್ತು ಅಬ್ಬಾಸ್ ಅರಗಾಚಿ. ಈ ಕಡೆ ಶಾಬಾಜ್ ಶರೀಫ್ ಅನ್ನುವಂಥ ಪ್ಯಾದೆ ಇನ್ನೊಬ್ಬ ಪ್ಯಾದೆ JD ವ್ಯಾನ್ಸನ್ನು ಕರ್ಕೊಂಬರ್ಲಿಕ್ಕೆ ಹೋಗ್ತಾನೆ. JD ವ್ಯಾನ್ಸ್ ಯಾವುದೇ ಕಾರಣಕ್ಕೂ ಯುದ್ಧ ನಡೆಯಬಾರದು ಅಂತ ಮಾರ್ಕೋ ರೂಬಿಯೋ ಮತ್ತು JD ವ್ಯಾನ್ಸ್ ನಿರಂತರವಾಗಿ ಹೇಳ್ಕೊಂಡು ಹೋದವರು. ಅವರ ಮಾತನ್ನು ಡೊನಾಲ್ಡ್ ಟ್ರಂಪ್ ಕೇಳಲೇ ಇಲ್ಲ. ಮಾತುಕತೆಗೆ ಬಂದ ಸಂದರ್ಭದಲ್ಲಿ ಯಾವುದೇ ತಾರ್ಕಿಕವಾದ ನಿಲುವನ್ನು ತೆಗೆದುಕೊಳ್ಳಿಕ್ಕೆ ಅಸಮರ್ಥರಾದಂಥವ್ರು ಅವರು, ಅಂಥವನ್ನು ಕಳಿಸ್ಕೊಡ್ತಾರೆ. ಅಂದರೆ ಇದು ಒಟ್ಟಿನಲ್ಲಿ ಈ ಯುದ್ಧವನ್ನು ಮುಗಿಸಬಾರದು ಅಥವಾ ಮುಗಿಯುವುದಿಲ್ಲ ಅನ್ನುವಂಥ ಹಂತದಲ್ಲಿ ನಡೀತಾ ಇರುವಂಥ ಮಾತುಕತೆ. ಹಾಗಾದರೆ ಪಾಕಿಸ್ತಾನದ ಪಾತ್ರ ಏನು? ಪಾಕಿಸ್ತಾನ ಅಲ್ಲಿಂದ ಏರ್ಪೋರ್ಟ್ನಿಂದ ಬಂದು ಇಳಿದು ಹೋಟೆಲ್ ರೂಮು, ಅವರ ಖರ್ಚು, ಸಂಧಾನಕತೆ, ಮಾತುಕತೆ, ಅಲ್ಲಿಂದ ಎಲ್ಲ ಖರ್ಚು ವೆಚ್ಚಗಳನ್ನು ಅಮೇರಿಕೆಯಿಂದ ಕೆಬರ್ಕೊಳ್ಳುತ್ತೆ, ಅದು ದುಡ್ಡನ್ನು ಕಿತ್ಕೊಳ್ಳುತ್ತೆ. ಪ್ರತಿ ಬಾರಿ ಇಂಥ ಸಂದಿಗ್ಧತೆ ಆದಾಗಲೂ ಕೂಡ, ಅದು ಅಫ್ಘಾನಿಸ್ತಾನ ಜೊತೆ ಅಮೇರಿಕ ಯುದ್ಧ ಆಗಿರಬಹುದು, ಅಥವಾ ಅವರ ದೇಶದ ಮೇಲೆ ಆದಂಥ ಉಗ್ರದಾಳಿಯ ನಂತರ ಉಗ್ರರನ್ನು ತನ್ನ ದೇಶದಿಂದ ಹಿಡಿದು ಕೊಡಲಿಕ್ಕೆ ತಲೆ ಮೇಲೆ ಇಷ್ಟಿಷ್ಟು ದುಡ್ಡು ತಲೆಗಂದಾಯದ ರೀತಿಯಲ್ಲಿ ವಸೂಲಿ ಮಾಡಿದ್ದಿರಬಹುದು, ಮತ್ತು ಈಗ ನಡೀತಾ ಇರುವಂಥ ಶಾಂತಿ ಮಾತುಕತೆ. ಇಷ್ಟಕ್ಕೂ ಕೂಡ ಪಾಕಿಸ್ತಾನ ದುಡ್ಡನ್ನು ದೋಚಿಕೊಳ್ಳುತ್ತೆ. $3.2 ಬಿಲಿಯನ್ ಕೊಡಬೇಕು ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ. ಕೇಳಿದರೆ ಶಾಬಾಜ್ ಶರೀಫ್ ಏನು ಹೇಳ್ತಾರೆ ಗೊತ್ತಾ? ಕೊಟ್ಟರಾಯ್ತು ಬಿಡಿ, ಏನೀಗ ಅದರಲ್ಲಿ ಕೊಡೋಣ ಅಂತಾರೆ. ಸೌದಿ ಅರೇಬಿಯಾಗೆ $1.2 ಬಿಲಿಯನ್ ಕೊಡಬೇಕು, ಅವರು ದುಡ್ಡು ಕೇಳ್ತಾ ಇದ್ದಾರೆ. ಕೊಡೋಣ ಬಿಡಿ, ಏನೀಗ? ಎಲ್ಲಿಂದ ಕೊಡ್ತಾರೆ? ಸಂಪನ್ಮೂಲ ಏನು? ಇದ್ರ ಮಧ್ಯೆ ರೋಲ್ ಓವರ್ ಮಾಡಿರುವಂಥ ಬಡ್ಡಿ ಏನಿದೆ, ಆ ಬಡ್ಡಿಯನ್ನು IMF ಕಟ್ಟಿಲ್ಲ. ದೇಶ ಭಿಕ್ಷಾಟನೆಯ ಸ್ಥಿತಿಯಲ್ಲಿದೆ ಪಾಕಿಸ್ತಾನ. ಅಲ್ಲಿರುವಂಥ ಪಾಕಿಸ್ತಾನಿ ನ್ಯಾಷನಲ್ಗಳು ಈ ರೀತಿ ಹೋಗಿ ಯಹೂದಿ ಸೆಂಟರ್ ಹೊಡಿತೀನಿ, ಜೂಯಿಷ್ ಸೆಂಟರ್ ಹೊಡಿತೀನಿ ಬ್ರೂಕ್ಲಿನ್ನಲ್ಲಿ, ನ್ಯೂಯಾರ್ಕ್ನಲ್ಲಿ ಅಂತ ಅವರು ಓಡಾಡ್ತಾರೆ. ಐಸಿಸ್ನ ಸಂಪರ್ಕ ಇಟ್ಕೋತಾರೆ. ದೇಶದಲ್ಲಿ ನಿರಂತರವಾಗಿ ಅಲ್ಲಿ ಪ್ರಕ್ಷುಬ್ಧ ವಾತಾವರಣ, ಉದ್ವಿಗ್ನತೆ ಯಾವಾಗಲೂ ಇದೆ. ಅಂಥದ್ರಲ್ಲಿ ಇವರು ಪೋಸ್ಟ್ಮನ್ ಕೆಲಸ, ಸಂಧಾನಕಾರರಾಗಿ ಪಾಕಿಸ್ತಾನದವರು ಹೀರೋಯಿಸಮ್ ಮೇರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದನ್ನು ನೋಡಿ ಭಾರತದಲ್ಲಿರುವಂಥ ಎಡಚರರು, ಕಾಂಗ್ರೆಸ್ಸಿಗರು, ನೋಡು ಪಾಕಿಸ್ತಾನಕ್ಕೆ ಎಂಥ ದೊಡ್ಡ ಸ್ಥಾನಮಾನ ಲಭಿಸಿದೆ, ಭಾರತ ಏನು ಮಾಡ್ತಾ ಇದೆ, ಈ ರೀತಿ ಸಂಧಾನಕಾರರು ಆಗುವಂಥ ಅವಕಾಶ ಇತ್ತು ಅಂತ ಅವರು ಮಾತಾಡ್ತಾರೆ. ಎಂಥ ಏನು ಅಪ್ರಬುದ್ಧವಾದಂಥ ಆಲೋಚನೆಯ ಜನ ಇವರು ಅಂತ ನನಗೆ ಅಚ್ಚರಿ ಆಗುತ್ತೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಕಥೆಯನ್ನು ಹೇಳಿ ಇವತ್ತಿನ ಭಾನುವಾರದ ಹರಟೆಯನ್ನು ಮುಗಿಸ್ತೀನಿ. ಒಬ್ಬ ಸ್ನೇಹಿತ ರಾತ್ರಿ 12-12:30 ಗಂಟೆ ಸುಮಾರಿಗೆ ಸಂಪೂರ್ಣ ಬಳಲಿದ್ದಾನೆ, ಮೈಯಿಂದ ನೀರಿಳಿತಾ ಇದೆ, ಬೆಳಗ್ಗೆಯಿಂದ ಊಟ ಮಾಡಿಲ್ಲ, ತಿಂಡಿ ತಿಂದಿಲ್ಲ, ನಿಂತರೆ ಬಿದ್ದೋಗುವಂಥ ಸ್ಥಿತಿ. ಒಬ್ಬ ಗೆಳೆಯನ ಮನೆ ಬಾಗಿಲು ತಟ್ತಾನೆ. ರಾತ್ರಿ 12:30 ಗೆಳೆಯ ಮಲಗಿದವನು ಹೋಗಿ ಬಾಗಿಲು ತೆಗಿತಾನೆ. ಏನು ಅಂತಾನೆ. ಏನಿಲ್ಲ, ನನ್ನ ತಾಯಿ ಆಪ್ರೇಷನ್ ಆಗಬೇಕಾಗಿತ್ತು, $2.5 ಲಕ್ಷ ಕೊಡಲಿಲ್ಲ ಅಂದರೆ ಆಪ್ರೇಷನ್ನೇ ಆಗೋದಿಲ್ಲ, ಬೆಳಗ್ಗೆಯಿಂದ ಪ್ರಯತ್ನ ಮಾಡ್ತಾಯಿದ್ದೀನಿ, ಎಲ್ಲೂ ದಕ್ತಾ ಇಲ್ಲ. ಕ್ಷಣಾರ್ಧವೂ ಮಾತನಾಡಲಾರದೆ ಆತನ ಗೆಳೆಯ ಒಳಗಡೆ ಹೋಗಿ ತಿಜೋರಿಯಿಂದ $2.5 ಲಕ್ಷ ಎತ್ಕೊಂಡು ಬಂದು ಗೆಳೆಯನ ಕೈ ಕೊಡ್ತಾನೆ. ಕೊಟ್ಟು ಯಾವಾಗ ವಾಪಸ್ ಕೊಡ್ತೀಯ ಅಂತ ಕೇಳೋದಿಲ್ಲ, ತಾಯಿ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊತಾನೆ. ಏನಾದರೂ ತಿಂತೀಯಾ, ಕಾಫಿ ಕುಡಿತೀಯಾ ಅಂತಾನೆ. ಇಲ್ಲ, ನನಗೆ ಟೈಮ್ ಇಲ್ಲ ಅಂತಾನೆ. ಆತನನ್ನು ಬೀಳ್ಕೊಟ್ಟು ಆತ ಒಳಗಡೆ ಹೋಗ್ತಾನೆ. ಈತ ಮನೆಗೆ ವಾಪಸ್ ಬರ್ತಾನೆ ದುಡ್ಡು ತೆಗೆದುಕೊಂಡು. ವ್ಯಕ್ತಿ ದುಡ್ಡು ಇಸ್ಕೊಂಡು ಬಂದಂಥ ವ್ಯಕ್ತಿ ತಲೆ ತಗ್ಸಿ ಗುಳೋ ಅಂತ ಅಳಲಿಕ್ಕೆ ಶುರು ಮಾಡ್ತಾನೆ. ಆತನ ಪತ್ನಿ ಬೆನ್ನನ್ನೇ ಒರೆಸ್ತಾಳೆ. ಅಲ್ಲ, ನೀವೇನನ್ನು ಅಪೇಕ್ಷೆ ಮಾಡ್ತಾಯಿದ್ರು, ಅದು ನಿಮಗೆ ಲಭ್ಯ ಆಗಿದೆ. ನಿಮ್ಮ ತಾಯಿಯ ಶಸ್ತ್ರಕ್ರಿಯೆಗಾಗಿ ನೀವು ಬೆಳಗ್ಗೆಯಿಂದ ದುಡ್ಡು ಓಡಾಡ್ತಾಯಿದ್ರಿ. ಒಬ್ಬ ಗೆಳೆಯ ನಿಮ್ಗೆ ಕೊಟ್ಟನಲ್ಲ, ಸಂತೋಷ ಪಡ್ರಿ, ಒಂದು ದೊಡ್ಡ ಸಮಸ್ಯೆಯಿಂದ ನಾವು ಪಾರಾಗಿದ್ದೀವಲ್ಲ. ಹಾಗೆ ಹೇಳ್ತಾನೆ, ನೋಡಿ, ಜೀವನದಲ್ಲಿ ನಾನು ಅತ್ಯಂತ ಉಚ್ಛ್ರಾಯ ಅವಸ್ಥೆಯಲ್ಲಿದ್ದಾಗ, ತುಂಬ ಕೀರ್ತಿವಂತನಾಗಿದ್ದಾಗ, ತುಂಬ ಸಮೃದ್ಧಿಯಿಂದ ಇದ್ದಾಗ, ತುಂಬ ಒಳ್ಳೆಯ ದಿನಗಳನ್ನು ನಡೆಸುವಾಗ ಒಂದೇ ಒಂದು ದಿವಸ ಆ ಗೆಳೆಯನಿಗೆ ನಾನು ಸಮಯವನ್ನೇ ಕೊಡಲಿಲ್ಲ. ಯಾರು ಬೆಳಗ್ಗಿಂದ ನನಗೆ ಕಾರಣಗಳನ್ನು ಹೇಳ್ಕೊಂಡು ಓಡಾಡಿದ್ರಲ್ಲ, ಇಲ್ಲ ನನ್ನ ಹತ್ರ ದುಡ್ಡಿಲ್ಲ, ಇಲ್ಲ ಬ್ಯಾಂಕ್ ಕ್ಲೋಸ್ ಆಗಿದೆ, ಇಲ್ಲ ನಾನೇ ಸಾಲ ಮಾಡಿದ್ದೀನಿ, ಏನೇನೋ ಕಾರಣಗಳನ್ನು ಹೇಳಿ ಬೆಳಗ್ಗಿಂದ ನನಗೆ ಆಟ ಆಡಿಸಿದ್ರಲ್ಲ, ಅವರೆಲ್ಲರ ಜೊತೆ ಸಮಯವನ್ನು ಕಳೆದೆ. ನಾನು ನಿಜಕ್ಕೂ ಸಮಯ ಕೊಡಬೇಕಾಗಿದ್ದು
ಯಾವ ವ್ಯಕ್ತಿ ಸದ್ಭಾವನೆಯಿಂದ ಇಟ್ಕೊಂಡಿದ್ದಾನೋ, ಯಾವ ವ್ಯಕ್ತಿ ಏನನ್ನೂ ಕೇಳಲಾರದೆ ನಿರಪೇಕ್ಷೆಯಿಂದ ಕಷ್ಟದಲ್ಲಿರೋವನಿಗೆ ಸಂವೇದನಾಶೀಲನಾಗಿ ತಾಯಿ ಹುಷಾರಾಗಲಿ ಅಂತ ಕೊಟ್ಟನಲ್ಲ, ಆತನಿಗೆ ಸಮಯವನ್ನೇ ಕೊಡಲಿಲ್ಲಲ್ಲ, ಅದಕ್ಕೆ ದುಃಖ ಆಗ್ತಾ ಇದೆ. ನಮಸ್ಕಾರ.